ಅವನು ಸಾಹಿತ್ಯನ ತುಂಬಾ ಇಷ್ಟಪಡ್ತಾನೆ. ನನಗೆ ಗೊತ್ತಿಲ್ವಾ? ಎಸ್ ವಿಕ್ರಾಂತ್, ನಿನ್ ಏನು ಗೊತ್ತಿಲ್ಲ, ಇದೆಲ್ಲ ಡ್ರಾಮಾ. ನಾನು ಸಾಹಿತ್ಯ ವಿಚಾರದಲ್ಲಿ ಡೀಲ್ ಮಾಡ್ಕೊಂಡಿದ್ದೀವಿ. ಬಾಬಾ, ನೀವು ಹೇಳ್ತಿರೋದು ನಿಜನಾ? ಐ ಮೀನ್ ಏನು ಅಂದ್ರೆ ಮತ್ತೆ ಇನ್ನೊಂದು ಸ್ಟೋರಿ ಬಿಲ್ಡ್ ಮಾಡಬೇಡ ಅಣ್ಣ. ಎಸ್ ಅಗ್ರಜ, ನಮ್ಗೆ ಈಗ ನಿಜ ಗೊತ್ತಾಗ್ಲೇಬೇಕು. ಏನ್ ನೀನು ನಿಮ್ಮಿಬ್ರದು? ನೀವಿಬ್ರು ಕಪಲ್ಸ್ ಆಗೋ ತರ ಡೀಲ್ ಮಾಡ್ಕೊಳ್ಳೋದು ಏನಿತ್ತು? ಏನಿತ್ತು ಅಂದ್ರೆ ನಿಮ್ ಮದ್ವೆ ಇತ್ತು. ನನ್ನ ಮದುವೆ ಆಗ್ಲಿಲ್ಲ ಅಂದ್ರೆ ನಿನ್ನ ಮದುವೆ ನಡೆಯೋದಿಲ್ಲ ಅಂತ ಅಮ್ಮ ತುಂಬಾನೇ ಸ್ಟ್ರಿಕ್ಟ್ ಆಗಿದ್ರು. ಅದಲ್ಲದೆ ನನ್ನ ಪ್ಲಾನ್ ಬೇರೆ ಸ್ವಲ್ಪ ಆಚೆ ಈಚೆ ಆಗಿದ್ರಿಂದ ಇದು ಅನಿವಾರ್ಯ ಆಯ್ತು. ಏನ್ ಪ್ಲಾನ್ ವಿಧಾನ್? ಅಚ್ಚಿಗೋಸ್ಕರ ನಾನು ಅಮ್ಮಗೆ ಲವರ್ಸ್ ಥರ ಡ್ರಾಮಾ ಮಾಡ್ತಿದ್ವಿ. ಅದಕ್ಕೆ ಅವಳು ಒಪ್ಕೊಂಡಿದ್ಲು. ಆಮೇಲೆ ಅದೇನಾಯ್ತು ಅವಳು ಗೊತ್ತಿಲ್ಲ. ನಾನು ಡೆಲ್ಲಿಲಿದ್ದಾಗ ಫೋನ್ ಮಾಡಿ ನನ್ನ ಕೈಲಿ ಡ್ರಾಮಾ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ಲು. ಅವಳು ತುಂಬಾ ಎಮೋಷನಲ್ ಬೇರೆ ಆಗಿದ್ಲು. ಅವಳಿಗೆ ಹೇಳ್ತಾಳೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅದರಿಂದ ನನಗೂ ಸ್ವಲ್ಪ ಬೇಜಾರಾಯಿತು. ಅದೇ ಟೈಮಲ್ಲಿ ಅಮ್ಮ ಬೇರೆ ಪಟ್ಟಿಡ್ತಿದ್ರು. ನಾನು ಈ ಥರ ಮೂವ್ ಮಾಡಿರಲಿಲ್ಲ ಅಂದರೆ ಆರತಿ ವಿಕ್ರಮ್ ಮತ್ತೆ ಫಿಕ್ಸೇ ಆಗ್ತಿರ್ಲಿಲ್ಲ. ಹೇಗಿದೆ ಐಡಿಯಾ? ಐಡಿಯಾ ಏನೋ ಚೆನ್ನಾಗಿದೆ, ಆದ್ರೆ ನಾವು ದೇಸಿ ಸ್ಟೈಲ್ ಪಿಜ್ಜಾ ಮಾಡಿದ್ರೆ ಜನ ತಗೋತಾರಾ? ಖಂಡಿತ ತಗೋತಾರೆ. ಮೊದಲನೇದು ಟೇಸ್ಟ್, ಎರಡನೇದು ಹೇಳ್ತು, ಮೂರನೇದು ನಮ್ಮ ಪಿಜ್ಜಾ ಕಾಸ್ಟ್ ಕಡಿಮೆ. ಎಲ್ಲ ದೃಷ್ಟಿಯಿಂದ ಬೆಟರ್ ಆಗಿರೋ ನಮ್ಮ ಪಿಜ್ಜಾಗೆ ಖಂಡಿತ ಬೆಲೆ ಇದ್ದೇ ಇದೆ. ಕಡಿಮೆ ಅಂದ್ರೂ 100-150 ಆಗೋಗಲ್ವಾ? ಚೇಚೆ, ಖಂಡಿತ ಅಷ್ಟೆಲ್ಲ ಆಗಲ್ಲ. ನಿಜ ಹೇಳ್ಬೇಕು ಅಂದ್ರೆ ಅದ್ರ ಅರ್ಧನೂ ಆಗಲ್ಲ. ಹೌದಾ? ಅದ ಹೇಗೆ? ನಾನೆಲ್ಲಾನು ಲೆಕ್ಕಾಚಾರ ಮಾಡಿ ಇಟ್ಟಿದ್ದೀನಿ. ನಮ್ಮ ಪಿಜ್ಜಾ 8 ಇಂಚಿನ ಪಿಜ್ಜಾ ಅಂದ್ರೂ 35 ರೂಪಾಯಿ ಸಾಕು. ನಾವು ಅದಕ್ಕೆ ಕೂಲಿ, ಟೈಮು, ಪ್ಯಾಕಿಂಗ್ ಎಲ್ಲ ಸೇರಿದ್ರು 50 ರೂಪಾಯಿ ಆಗುತ್ತೆ. ಇದು ಪ್ರೊಡಕ್ಷನ್ ಕಾಸ್ಟ್ ಅಲ್ಲ, MRP ಹೇಳ್ತಿರೋದು. ನಾವು 50 ರೂಪಾಯಿ ಕೊಟ್ಟರು ಖಂಡಿತ ನಮ್ಗೆ ಒಳ್ಳೆ ಲಾಭ ಆಗುತ್ತೆ. ಶುರು ಮಾಡೋ ಟೈಮಲ್ಲಿ ಮಾರ್ಜಿನ್ ಕಡಿಮೆ ಆದ್ರೂ ಪರವಾಗಿಲ್ಲ. ಒಂದ್ಸಲ ಮಾರ್ಕೆಟಲ್ಲಿ ಕಚ್ಕೋತು ಅಂದ್ರೆ ಸೇಲ್ಸ್ ಜಾಸ್ತಿ ಆಗಿ ದೊಡ್ಡ ಲಾಭನೇ ಬರುತ್ತೆ. ಅದೇನೋ ಸರಿ, ಆದ್ರೆ ನೀವ್ ಹೇಳ್ದಷ್ಟು ರೇಟಿಗೆ ಮಾರೋಕ್ಕಾಗಲ್ವಲ್ಲ? ಯಾಕಂದ್ರೆ ಚೀಸ್ಗೆ ಅಷ್ಟೊಂದು ಖರ್ಚಾಗುತ್ತೆ, ಜೊತೆ ಕ್ವಾಲಿಟಿನಲ್ಲಿ ಕಾಂಪ್ರಮೈಸ್ ಆಗೋಂಗಿಲ್ಲ. ನಮ್ಗೆ ನಮ್ಮ ಕಸ್ಟಮರ್ ಹೆಲ್ತ್ ಕೂಡ ಇಂಪಾರ್ಟೆಂಟು. ನಿಮ್ ಲೆಕ್ಕ ವರ್ಕ್ ಆಗಲ್ಲ ಅನ್ಸುತ್ತೆ. ಚೀಸ್ ಹಾಕ್ಲೇಬೇಕು ಅಂತ ಏನಿಲ್ವಲ್ಲ? ಪಿಜ್ಜಾನಲ್ಲಿ ಚೀಸೇ ಮೇನ್ ಇಂಗ್ರೀಡಿಯೆಂಟ್ ಅಲ್ವಾ ರಾಜಾ? ನಾವ್ ಅದನ್ನ ಬಳಸಿಲ್ಲ ಅಂದ್ರೆ ಟೇಸ್ಟ್ ಅಲ್ಲಿ ತುಂಬಾ ವ್ಯತ್ಯಾಸ ಆಗೋಗುತ್ತೆ. ಡೈರೆಕ್ಟಾಗಿ ಚೀಸ್ ಬೆಳೆಸೋದು ಬೇಡ. ದೇಸಿ ಪದಾರ್ಥದಲ್ಲಿ ಚೀಸ್ ತರ ಬೇರೆ ಏನೋದಕ್ಕೆ ಸಿಗೋದಿಲ್ವಾ? ನಿಮ್ಗೇನಾದ್ರು ಗೊತ್ತಿದ್ರೆ ಹೇಳಿ. ಹಲೋ, ಇದು ಸ್ಕೂಲ್ ಅಲ್ಲ, ನಾನು ನಿಮ್ಮ ಮೇಷ್ಟ್ರೂ ಅಲ್ಲ. ಸಜೆಷನ್ ಕೇಳಿದ್ದು ಕ್ವಶನ್ ಅಲ್ಲ. ಮಾತುಕತೆಗೆ ರಿಲೇಟೆಡ್ ಆಗಿರೋ ವಿಚಾರ ಇದ್ರೆ ಹೇಳ್ಬಹುದು. ನನಗೇನು ಬೇರೆ ಮಾತಾಡೋಕೆ ಹುಚ್ಚ? ಅಮೂಲ್ಯ, ನೀವೇ ನೋಡಿ, ಒಂದೇ ಮಾತಾಡಿದ್ಯೂರು, ಆದ್ರೆ ವಾತಾವರಣನೇ ಬೇರೆ ಆಗೋಯ್ತು. ಏನ್ ಬೇರೆ ಆಗಿದ್ದು? ಎಲ್ಲ ಹಾಗೆ ಇದೆ. ನಿಮ್ ತಲೆಯಲ್ಲಿ ಕೆಮಿಕಲ್ ರಿಯಾಕ್ಷನ್ ಜಾಸ್ತಿ ಆದ್ರೆ ಅದಕ್ಕೆ ನಾನೇನ್ ಮಾಡಕ್ಕಾಗಲ್ಲ. ಲೇ ಕುಂಬಳಕಾಯಿ, ಸ್ವಲ್ಪ ಸುಮ್ನಿರ್ತೀಯಾ? ಏನಾದ್ರೂ ಹೊಡೆದ್ರೆ ಹೇಳು, ಅದನ್ನ ಬಿಟ್ಟು ಜಗಳ ಮಾಡ್ಬೇಡ. ಅವ್ರಿಗೆ ನಿಂತರ ಪೊಲೈಟಿಗೆ ಹೇಳಕ್ ಏನ್ ಪ್ರಾಬ್ಲಮ್ಮು? ಸುಮ್ನೆ ರೇಗ್ತಾರೆ. ಅಮೂಲ್ಯ ಹೇಳಿದ್ದು ಇವು ಯಾವ ಆಂಗಲ್ ಅಲ್ಲಿ ಪೊಲೈಟ್ ಆಗಿ ಕೇಳಿಸ್ತು? ಏನ್ ಹಾಗೆ ಮುಖ ನೋಡ್ತಿದ್ದೀರಾ? ಯೋಚನೆ ಮಾಡಿ.
ಅವಾಗಿಂದ ಪನ್ನೀರ್ ಹೇಗ್ ಮಾಡೋದು ಅಂತ ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ. ಚೆನ್ನಾಗಿರುತ್ತೆ. ಪಕ್ಕ ಚೀಸ್ ತರ ಅಲ್ದೇ ಇದ್ರು ಅದೇ ತರ ಆಗಿರುತ್ತೆ. ಆಕ್ಚುಲಿ ಒಳ್ಳೆ ಐಡಿಯಾನೇ. ಅಲ್ಲಿಗೆ ಸೆಟ್ ಆಯ್ತಲ್ಲ, ಇನ್ನೇ ಮತ್ತೆ ಶುರು ಮಾಡೋದೆ. ಇಷ್ಟು ಸಾಕಾಗಲ್ಲ. ನಾವ್ ಅಂದ್ಕೊಂಡಿರೋ ಹಾಗೆ ಅಮ್ಮನ ಐಡಿಯಾ ತಗೊಂಡು ಮನೇಲಿ ಮಾಡಿ ಹೇಗಾಗುತ್ತೆ ಅಂತ 1-2 ದಿನ ಟೆಸ್ಟ್ ಮಾಡ್ಬೇಕಾಗುತ್ತೆ. ಎಸ್ ಖಂಡಿತ ಟ್ರೈ ಮಾಡೋಣ. ನೀವು ಲಿಸ್ಟ್ ರೆಡಿ ಮಾಡಿ, ನಾನು ಇವತ್ತೇ ಬೇಕಾಗಿರೋ ಐಟಮ್ ಎಲ್ಲ ತರ್ತೀನಿ. ಸರಿ ಕೊಡಿ, ಲಿಸ್ಟ್ ಮಾಡ್ಕೊಡ್ತೀನಿ. ಓಕೆ. ಹಲೋ, ನೀನ್ ಇದೇ ತರ ಗುರಾಯಿಸಿದ್ರೆ ಅಮ್ಮ ಅವನಿಗೆ ದೃಷ್ಟಿ ತೆಗಿಬೇಕಾಗುತ್ತೆ. ಸುಮ್ನೆ ಕೂರೆ ಅವಳು ಯಾವಳು. ಅಮೂಲ್ಯ ಹಿಂದೆ ಸಬ್ಜದ್ರಿಂದ ನಾನು ಸಾಹಿತ್ಯದ ಜೊತೆ ಡೀಲ್ ಮಾಡ್ಲೇಬೇಕಾಯ್ತು. ಬಟ್ ನೀ ತಪ್ಪು ಮಾಡ್ದಂತ ಅನಿಸ್ತಾ ಇದೆ ಅಣ್ಣ. ಡೀಲ್ ಅಂತ ಈಗ ಹೇಳ್ತಾ ಇದೀಯಾ, ಆದ್ರೆ ಅಮ್ಮ ಅದೇ ನಿಜ ಅನ್ಕೊಂಡು ಇಷ್ಟನ್ನೆಲ್ಲ ಮುಂದುವರೆದಿದ್ದಾಳೆ. ಹೌದು ಅಗ್ರಜ, ನೀನ್ ಇದನ್ನ ಮೊದಲೇ ಡಿಕ್ಲೇರ್ ಮಾಡಬೇಕಾಗಿತ್ತು. ಆಗ ಎಂಗೇಜ್ಮೆಂಟ್ ಕೂಡ ಆಗ್ತಾ ಇರ್ಲಿಲ್ಲ. ನಾನು ಹೇಳ್ಬೇಕು ಅಂತಾನೆ ಇದ್ದೆ ವಿಕ್ರಾಂತ್, ಆದ್ರೆ ಅಮ್ಮ ಹಾಗೆ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅದು ನಿಮ್ಮ ರಿಸೆಪ್ಷನ್ ದಿನ. ಅದು ಬಿಟ್ಟಾಕಣ, ಇವಾಗ ಡೀಲ್ ಮಾಡ್ಕೊಂಡು ಅಂತ ಅವ್ರ ಮದ್ವೆ ಆಗ್ತೀಯಾ? ಅನಿವಾರ್ಯ ಬಂದ್ರೆ ಅದಕ್ಕೂ ಒಪ್ಕೊಳ್ತೀಯಾ? ನೋ ಅದ್ಯಾ, ಖಂಡಿತವಾಗ್ಲೂ ಇಲ್ಲ. ಬಟ್ ಇದನ್ನೆಲ್ಲ ಹೇಗೆ ಸಾಲ್ವ್ ಮಾಡಬೇಕು ಅಂತ ನನಗೆ ಈಗಲೂ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಅಮ್ಮನಿಗೆ ನಾನು ಸುಳ್ಳು ಹೇಳಲ್ಲ ಅಂತ ಪ್ರಾಮಿಸ್ ಮಾಡಿದ್ದೀನಿ. ಹಾಗಿದ್ರೆ ಈ ಡೀಲ್ ವಿಚಾರ ಅದೇ ಗೊತ್ತಾಗ್ತಿಲ್ಲ ವಿಕ್ರಾಂತ್. ಸ್ವಲ್ಪ ಧೈರ್ಯ ತಂದ್ಕೊಂಡು ಒಳ್ಳೆ ಟೈಮ್ ನೋಡಿ ಅಮ್ಮನ ಮೂಡ್ ಚೆನ್ನಾಗಿದ್ದಾಗ ಹೇಗಾದ್ರೂ ಮಾಡಿ ಎಕ್ಸ್ಪ್ಲೈನ್ ಮಾಡಬೇಕು. ಸೊ ಪ್ಲೀಸ್ ಅಲ್ಲಿವರೆಗೂ ಈ ವಿಚಾರಗಳೆಲ್ಲ ನಮ್ಮಲ್ಲಿರಲಿ. ಸಾಕು, ಜಾಸ್ತಿ ಕುಡಿಬೇಡ. ಸಾರಿ ಲೋ ಅಣ್ಣ, ಏನು ಇದಲ್ಲ? ನಾವಾಗ್ಲೇ ಹೇಳಿದ್ವಾ ನಾವೆಲ್ಲ ನೋಡ್ಕೊಳ್ತೀವಿ ಅಂತ. ಅಗ್ರಜ ಹೇಗ್ ಬೈಬಿಟ್ಟ ನೋಡು. ಅಲ್ಲಿಗೆ ಸಾಹಿತ್ಯ ಲೆಕ್ಕಕ್ಕಿಲ್ಲ. ಆ ಬಿಳಿ ಕಾಯಿಗೆ ಯಾವಾಗ್ಲೂ ಲೆಕ್ಕಕ್ಕೆ ಇರ್ಲಿಲ್ಲ. ಏನಣ್ಣ ಗೂಡಿ ತರ ನುಗ್ತಿದಿರಲ್ಲ? ಅಡ್ರೆಸ್ ಬಂದಿರ್ಬೇಕು ಅನ್ಸುತ್ತೆ. ಯಾರ್ ಬೇಕಿದ್ ನಿಮ್ಗೆ? ಅಮೂಲ್ಯ ಅವ್ರು ಇದ್ದಾರಾ? ಅವರೇ ಬೇಕಿತ್ತು. ನನ್ನ ಹೆಸರು ಹೇಳ್ತಿದ್ದಾನಲ್ಲ, ನಾನು ಇವನ್ನ ಯಾವತ್ತೂ ನೋಡೇ ಇಲ್ವೇ? ಯಾರಿರ್ಬೋದು? ಅಮೂಲ್ಯ ಅವ್ರನ್ನ ಕರೀತೀರಾ? ಹಲೋ, ಮೊದಲು ಪ್ರಶ್ನೆ ಕೇಳಿದ್ದು ನಾನ್ ತಾನೆ. ನೀವ್ ಯಾರು, ಯಾಕೆ ಬಂದಿದ್ದೀರಾ ಅದನ್ನ ಹೇಳಿ. ಮಾತನ್ನ ನೋಡ್ರೆ ಗೊತ್ತಾಗವೇನು? ಅವ್ರೆ ಇವ್ರು, ಇವ್ರೆ ಅವರು. ನಿಮ್ಗೊಂದು ದೊಡ್ಡ ನಮಸ್ಕಾರ, ಪಾದಿ ಕೊಪ್ಪಿಸ್ಕೋಬೇಕು. ಪಕ್ಕ ತಪ್ಪಿಸ್ಕೊಂಡ್ ಬಂದಿರೋರೇ ಇವರು. ಇವತ್ ನಿಮ್ ದರ್ಶನ ಆಗುತ್ತೋ ಇಲ್ವೋ ಅಂತ ಟೆನ್ಷನ್ ಇತ್ತಕ್ಕ. ಜೀವನ ಪಾವನ ಆಗೋಯ್ತು. ನೀವು ತುಂಬಾ ದೊಡ್ಡವ್ರು ಬಿಡಿ. ಯೋ, ಮರ್ಯಾದೆಯಿಂದ ನಿಯತ್ತಾಗಿ ಬಾಯಿ ತುಂಬಾ ಬಹುವಚನ ಕೊಟ್ಟು ಕೇಳಿದ್ರೆ ಉತ್ತರ ಹೇಳೋಕ್ಕಾಗಲ್ವಾ? ಯಾರು ನೀವು? ಇಲ್ಲಿಗೆ ಯಾಕೆ ಬಂದಿದ್ದೀರಾ? ಅಕ್ಕ, ನಾವು ನಿಮ್ ಫ್ಯಾನ್ಸ್ ಅಕ್ಕ. ನೆಟ್ಟು ಬಾರತ್ತಿರಲ್ಲ ಕೊಯ್ದಲ್ಲಿ ಸಿಗುತ್ತಾ ತಗೊಳ್ಳೋ. ಅಕ್ಕ, ದೇವ್ರಣ ನಮ್ ನಿಮ್ ಫ್ಯಾನ್ಸು. ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ. ಬೇಕಿದ್ರೆ ಡೈಯರ್ ಫ್ಯಾನ್ಸ್ ಅನ್ಕೊಳ್ಳಿ ಅಕ್ಕ. ಫ್ಯಾನ್ಸಾ? ಅಲ್ಲ, ಸುಳ್ಳೆ ಪುಳ್ಳೆ ಹತ್ರ ಸುಮ್ಮನೆ ಸ್ಕೋಪ್ ತಗೊಳಕ್ಕೆ ಅವಾಗಿವಾಗ ನಮಗೆ ಹೆವಿ ಫ್ಯಾನ್ಸ್ ಇದ್ದಾರೆ ಅಂತ ಬೋಗ್ಲೆ ಬಿಟ್ಟಿದ್ದಿದೆ. ಅದ್ರದ್ದು ಯಾವ ಸೈಕಲ್ ಗ್ಯಾಪಲ್ಲಿ ನಮಗೂ ಫ್ಯಾನ್ಸ್ ಉಟ್ಕೊಂಡ್ರು? ಅದು ಈ ಲೆವೆಲ್ಗೆ ಅಂತ ಗೊತ್ತಾಗ್ತಿಲ್ವಲ್ಲ. ಅಷ್ಟಕ್ಕೂ ನನಗೆ ಫ್ಯಾನ್ ಆಗೋಕೆ ನಾನೇನು ದಬಾಕ್ ಸಾಧನೆ ಮಾಡಿದ್ದೀನಿ ಅಂತ. ನಾವು ಸ್ವಲ್ಪ ಫಾರ್ವರ್ಡ್ ಜನ, ಅದಕ್ಕೆ ನಮ್ ಗೆಟಪ್ ಹೀಗಿದೆ. ಇದನ್ನ ನೋಡಿ ನೀವು ನಮ್ಮ ಅಭಿಮಾನನ ಅಳಿಯಕ್ ಹೋಗ್ಬಿಡಿ.
ನಾವು ನಿಮ್ ಫ್ಯಾನ್ಸ್ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಅಕ್ಕ. ಅದ್ ಸರಿ, ಇಷ್ಟ ದಿನ ಇಲ್ದೇ ಇರೋರು ಇವಾಗ ಯಾಕೆ ಸಡನ್ ಆಗಿ ನಾನು ಹುಡ್ಕೊಂಡ್ ಬಂದಿದ್ದೀರಾ? ಅಕ್ಕ ಈಗ ಮ್ಯಾಟ್ರಿಗೆ ಬಂದ್ರು. ಅಕ್ಕ ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಾಯ್ತಕ್ಕ. ಚಂದ ಇತ್ತದು. ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡಿ ದುಡ್ಡು ಹೊಡೆಯೋ ಕಾರ್ಯಕ್ರಮ ಅಲ್ಲ, ನಮ್ಮ ಹತ್ರ ನಡೆಯಲ್ಲ ಮರಿ. ನಿಮ್ಮ ಉದ್ದೇಶ ಅದೇ ಆಗಿದ್ರೆ ಅಡ್ರೆಸ್ ಇಲ್ದೆ ಅಡ್ರೆಸ್ ಕಳ್ಸ್ಬಿಡ್ತೀನಿ ಅಷ್ಟೇ. ಫ್ಯಾನ್ಸ್ ಆಗಿ ನಿಮ್ಮ ಹತ್ರ ನಾವು ದುಡ್ಡು ಕೇಳಕ್ ಬರ್ತೀವ ಅಕ್ಕ? ನಮ್ಗೆ ದುಡ್ಡು ಬೇಕಾಗಿಲ್ಲ. ಏಯ್, ಬಾಯ್ ಬಿಟ್ರೆ ಫ್ಯಾನ್ಸು ಅಂತೀರಲ್ರೋ? ನೀವ್ ಯಾವ ಸಿನಿಮಾ ಫ್ಯಾನ್ಸು ಅಂತೀನಿ? ಅಲ್ಲ, ಫ್ಯಾನ್ ಆಗೋಕೆ ನಾನೇನ್ ಮಾಡಿದ್ದೀನಿ ಅಂತ? ನಾನೇನ್ ಸಿನಿಮಾ ಹೀರೋಯಿನ್? ನೀವು ರಿಯಲ್ ಲೈಫ್ ಹೀರೋಯಿನ್ ಅಕ್ಕ. ಬರೀ ಎದೆ ಮೇಲೆ ಅಚ್ಚೆ ಹಾಕಿಸ್ಕೊಂಡು ರೋಡ್ ಮಧ್ಯೆ ಪೆಂಡಾಲ್ ಹಾಕೊಂಡು ಫೋಟೋ ಕಟೌಟ್ ನಿಲ್ಸಿ ಆರ್ಕೆಸ್ಟ್ರಾ ಮಾಡ್ಸೋರು ಅಷ್ಟೇ ಫ್ಯಾನ್ಸ್ ಅಲ್ಲಕ್ಕ. ನಮ್ಮಂತ ಸಿನ್ಸಿಯರ್ ಡೈ ಹಾರ್ಟ್ ಫ್ಯಾನ್ಸು ಇರ್ತಾರೆ. ಹೋ, ಮಾತಿದ್ರೆ ಡೈ ಹಾರ್ಟ್ ಫ್ಯಾನ್ಸು ಅಂತಿರಲ್ರೋ? ಇವತ್ತು ಬೆಳಿಗ್ಗೆ ನನ್ನ ಮುಖ ನಾನೇ ನೋಡ್ಕೊಂಡಿರ್ಬೇಕು. ಆಯ್ತು, ಅದೇನ್ ಹೇಳಿ ಸಾಯ್ರಿ. ನಮ್ದು ಒಂದು ಸಂಘ ಇದೆಯಕ್ಕ, ಇವತ್ತು ಅದ್ರ ಉದ್ಘಾಟನೆ. ಆ ಪ್ರೋಗ್ರಾಮಿಗೆ ನೀವೇ ಚೀಫ್ ಗೆಸ್ಟ್ ಆಗಿ ಬರ್ಬೇಕಕ್ಕ. ನಿಮ್ ಸಂಘದ ಉದ್ಘಾಟನೆಗೆ ನಾನೇ ಚೀಫ್ ಗೆಸ್ಟ್ ಆಗ್ಬೇಕು? ಉದ್ಘಾಟನೆ ಮಾಡೋರ್ನೆ ಚೀಫ್ ಗೆಸ್ಟ್ ಮಾಡ್ಕೊಳ್ಳಿ. ಅದಕ್ಕೆ ಇಲ್ಲಿ ಬಂದಿದೀವಕ್ಕ, ಉದ್ಘಾಟಕರು ನೀವೇ. ಏನು, ನಾನು ಉದ್ಘಾಟನೆ ಮಾಡ್ಬೇಕಾ? ಡೌಟೇ ಇಲ್ಲ ಅಕ್ಕ. ಆ ಯೋಗ್ಯತೆ ನಿಮ್ಗಲ್ದೆ ಇನ್ಯಾರ್ಗಕ್ಕ ಇರಕ್ ಸಾಧ್ಯ? ಕಾಂತ, ಅಮೂಲ್ಯನ್ ಕರೀರಿ. ಬಾಸ್, ಇದು ನ್ಯಾಯನಾ? ನೀವ್ ಹೀಗ್ ಮಾಡ್ಬೋದಾ? ಅಮೂಲ್ಯನ್ ಕರೀರಿ ಅಂದ್ರೆ ನೀವ್ ಯಾಕ್ರಿ ಹೀಗೆ ಆಡ್ತಿದ್ದೀರಾ? ಗುಡ್ ಮಾರ್ನಿಂಗ್ ಕಾಂತ, ತಿಂಡಿ ಆಯ್ತಾ ಕಾಂತ, ಹೇಗಿದ್ದೀರಾ ಕಾಂತ, ಏನ್ ಸಮಾಚಾರ ಕಾಂತ ಅಂತ ಒಂದೂ ಮಾತು ಕೇಳ್ದೆ ಡೈರೆಕ್ಟ್ ಆಗಿ ಅಮೂಲ್ಯನ್ ಕರೀರಿ ಅಂತೀರಲ್ಲ ಬಾಸ್. ನಿಮ್ಮ ಜೊತೆ 5 ವರ್ಷದಿಂದ ಸಂಸಾರ ಮಾಡ್ತಾ ಇರೋ ನಾನಲ್ವಾ? ವಾಟ್ ನಾನ್ಸೆನ್ಸ್ ಕಾಂತ. ಅಂದ್ರೆ ಇಷ್ಟು ವರ್ಷದಿಂದ ನಿಮ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಸ್ವಲ್ಪ ದಿನದ ಹಿಂದೆ ಬಂದಿರೋ ಅಮೂಲ್ಯ ಮೇಡಮ್ಗೆ ಸ್ಕೋಪ್ ಕೊಟ್ಟು ನನ್ನ ವಿಚಾರದಲ್ಲಿ ಪಾರ್ಚಾಲಿಟಿ ಮಾಡ್ತಾ ಇದ್ದೀರಾ ಅಂತ ಹೇಳಕ್ ಬಂದೆ ಬಾಸ್. ಇದನ್ನ ಕಾಮಿಡಿ ಟೈಮ್ ಅನ್ಕೊಂಡ್ರ? ನನ್ನ ಅಂತರಾಳದ ದುಃಖ ನಿಮ್ಗೆ ಯಾವ ಆಂಗಲ್ ಅಲ್ಲಿ ಕಾಮಿಡಿ ತರ ಕಾಣಿಸ್ತು ಬಾಸ್? ಮತ್ ನೀವ್ಯಾಕೆ ನಿಮ್ಮನ್ನ ನಮ್ಮ ಅಮ್ಮನ ಒಂದೇ ತಕ್ಕಲ್ಲಿ ಹಾಕೊಂಡು ತೂಗ್ತಿದ್ದೀರಾ? ಯಾವ ಆಂಗಲ್ ಆದ್ರೂ ನಿಮ್ಮಿಬ್ಬರಿಗೂ ಕಂಪ್ಯಾರಿಸನ್ ಇದೆಯಾ? ನಮ್ಮ ಅಮ್ಮು ನೀವು ಇಷ್ಟೊಂದು ಹತ್ರ ಆಗಿದ್ದೀರಾ ಅಂದ್ಮೇಲೆ ನಾನು ನಿಮ್ಮ ಮಾತನ್ನೇ ಒಪ್ಕೊಂತೀನಿ ಬಿಡಿ. ಶಡಪ್. ಅದು ಅವಳು ಒಂದು ಸ್ವಲ್ಪ ಕ್ಲೋಸ್ ಇದ್ದಾಳಲ್ಲ, ಅದಕ್ಕೆ ಹೇಳಿದೆ ಅಷ್ಟು. ಈ ಕ್ಲೋಸ್ ಅನ್ನೋದನ್ನೇ ತಾನೇ ನಾನು ಕನ್ನಡದಲ್ಲಿ ಹತ್ರ ಅಂತ ಹೇಳಿತು. ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಕರೀರಿ ಅವಳನ್ನ. ನಿಮ್ಮ ಅಮ್ಮು ಇನ್ನು ಬಂದಿಲ್ಲ ಬಾಸ್. ಯಾಕೆ, ಏನಾಯ್ತು? ಬಂದಿಲ್ಲ ಅಷ್ಟೇ ಅಲ್ಲ, ಬರೋದು ಇಲ್ಲ ಬಾಸ್. ಬಟ್ ವೈ? ಅದು ಲಾಸ್ಟ್ ಸ್ಯಾಟರ್ಡೆ ವರ್ಕ್ ಮಾಡಿರೋ ಕಾಂಪನ್ಸೇಷನ್ ಲೀವ್ ತಗೊಂಡಿದ್ದಾರೆ ಬಾಸ್. ಲಾಸ್ಟ್ ಈವ್ನಿಂಗ್ ನನ್ನ ಜೊತೆನೇ ಇದ್ಲಲ್ಲ, ನನ್ಗೆ ವಿಷಯ ಹೇಳಿಲ್ಲ? ನಿಮ್ ಜೊತೆಗೆ ಇದ್ರ ಬಾಸ್? ಬಿಸ್ನೆಸ್ ಮೀಟಿಂಗ್ ಮೇಲೆ ಆಚೆ ಹೋಗಿದ್ದೆ, ಅದೆಲ್ಲ ನಿಮ್ಗೆ ಯಾಕ್ರಿ? ಲೊಟ್ಟೆ ಪುಸ್ಕಿ ಅವರು ಪರ್ಸನಲ್ ವರ್ಕ್ ಇದೆ ಅಂತ ಬಂದು ಹೇಳಿದಾಗ ತಾವು ನುಲ್ಕೊಂಡು ನಾನು ಬರ್ತೀನಿ ಅಂತ ಹೇಳಿದ್ದು ನಾವು ನೋಡಿದೀವಿ. ಮತ್ತೇನ್ರಿ ಬೈಕೋತಿದ್ದೀರಾ? ಎಲ್ಲಾದ್ರೂ ಉಂಟಾ ಬಾಸ್? ಅದು ಅವರು ನಿಮ್ಗೆ ಹೇಳಿ ರಜೆ ತಗೋಬೇಕಿತ್ತು ಅಂತ ಹೇಳ್ದೆ ಅಷ್ಟೇ. ಅಲ್ವಾ? ಮತ್ತೆ ಕಾಂಬ್ ಆಫ್ ಇನ್ನೊಂದಿನ ತೊಗೊಂಡ್ರೆ ಆಯ್ತು. ಫೋನ್ ಮಾಡಿ ಬರೋದಕ್ಕೆ ಹೇಳಿ. ಏನು ನಾನಾ? ನಾನು ಹೇಳ್ದೆ ಅಂತಾನೆ ಹೇಳ್ರಿ. ಪಾಪ ವಿರಹ ವೇದನೆ ಅನ್ಸುತ್ತೆ. ಇಲ್ಲೇ ನಿಂತ್ಕೊಂಡು ಏನ್ರಿ ಮಾಡ್ತಿದ್ದೀರಾ? ಬೇಗ ಹೋಗಿ ಕಾಲ್ ಮಾಡಿ. ಜಗತ್ತಲ್ಲಿ ಇಷ್ಟೊಂದು ಜನ ಇದ್ದಾರೆ, ಅವ್ರು ಯಾರು ಕಂಡ್ರೆ ನನ್ನನ್ನು ಯಾಕೆ ಹುಡ್ಕೊಂಡು ಬಂದಿದ್ದೀರಾ?
ಏನೆಲ್ಲ ಸೇರ್ಕೊಂಡು ಆಟ ಆಡ್ತಾ ಇದ್ದೀರಾ? ನಮ್ ತಾಯಿ ಸದ್ವಾಗೂ ಹಂಗೆಲ್ಲ ಏನೂ ಇಲ್ಲಕ್ಕ. ನಿಜವಾಗ್ಲೂ ನಾವು ಹಳೆ ಮುದ್ಕಿ ಇವ್ರು ಇಲ್ಲೇನ್ ಮಾಡ್ತಿದ್ದಾರೆ? ಇವ್ರು ನಿಂಗೆ ಗೊತ್ತಾ? ಗೊತ್ತಿಲ್ದೆ ಏನಕ್ಕ, ಇವ್ರು ನಮ್ಮ ಮೇಲಿನ ಬೀದಿಯವರು. ಮಧ್ಯದಲ್ಲಿ ಇದಾನಲ್ಲ ಈ ಕರಿಯ, ದಿನ ನಾನು ಕಾಲೇಜ್ಗೆ ಹೋಗುವಾಗ ಚುಡಾಯಿಸ್ತಾನೆ ಗೊತ್ತಾ? ಅಲ್ಲಿಗೆ ನಿಮ್ದು ಪೊರ್ಕಿಗಳ ಸಂಘಾನಿ. ಸಾರಿ ಅಕ್ಕ, ಇವರು ನಿಮ್ ಸಿಸ್ಟರ್ ಅಂತ ಗೊತ್ತಿರ್ಲಿಲ್ಲ. ಇನ್ಮೇಲೆ ಇವ್ರನ್ನೆಲ್ಲ ಇವ್ರ ನೆರಳು ಕಂಡ್ಬಿಟ್ಕೊಂಡು ನೋಡಲ್ಲ. ಹೂನಕ್ಕ, ಇವತ್ತಿಂದ ಇವ್ರು ನಿಮ್ಮೊಬ್ಬರಿಗೆ ಅಲ್ಲ, ನಮಗೂ ಸಿಸ್ಟರು. ಅಕ್ಕ ಮ್ಯಾಟ್ರ್ ಇಲ್ಲಿಂದ ಎಲ್ಗೋ ಹೊಂಟೋಯ್ತು. ನಾವು ನಿಮ್ಗೆ ಫ್ರೀಯಾಗಿ ಇನಾಗ್ರೇಟ್ ಮಾಡಿ ಅಂತ ಹೇಳ್ತಿಲ್ಲ ಅಕ್ಕ. ಗೌರವಧನ ಅಂತ ದುಡ್ಡು ಕೊಡ್ತೀವಿ. ಹಳೆ ಮುದ್ಕಿ ಬಾಯ್ಲಿ. ನೋಡಕ್ ಒಳ್ಳೆ ಕಳ್ಳನ್ ಮಕ್ಳು ತರ ಇದಾರೆ. ಅವ್ರೇನೋ ಹೇಳ್ತಾರೆ ಅಂತ ನೀನ್ ಕೇಳ್ಬಿಡ್ಬೇಡ. ಇನೋಗ್ರೇಷನ್ ಫಂಕ್ಷನ್ ಅಂತ ಕರ್ಕೊಂಡು ಹೋಗಿ ಅವ್ರ ಬುದ್ಧಿ ತೋರಿಸ್ಬಿಟ್ರೆ ಗೋಸುಂಬೆ ನನ್ನ ಮಕ್ಕಳು. ಅಯ್ಯೋ ಎಷ್ಟು ಚೆನ್ನಾಗಿ ಬೈತೆ. ಏಯ್, ಈ ರೌಡಿ ಬೇಬಿ ಇಂಥ ಚಿಲ್ಟಾರಿಗೆಲ್ಲ ಮೋಸ ಹೋಗಲ್ಲ ಕಣೆ. ಬಾ, ಅವ್ರು ಹೆಂಗ್ ಬಂದ್ರೋ ಹಂಗೆ ಓಡ್ಸೋಣ. ಬಾ. ಅಕ್ಕ ನಾವು ಸಿಕ್ಕಾಬಿಟ್ಟೆ ದುಡ್ಡಿರೋರಂತೂ ಅಲ್ಲ. ನೀವು ಜಾಸ್ತಿ ಡಿಮ್ಯಾಂಡ್ ಮಾಡಬಾರ್ದು. ಹಂಗಂತ ನಾವು ಏನು ತೀರಾ ಕಡಿಮೆ ಕೊಡಲ್ಲ. ದಯಮಾಡಿ ದೊಡ್ಡ ಮನ್ಸು ಮಾಡ್ರಕ್ಕ. ಅಕ್ಕ ಅಂದ್ರಿ ಅನ್ನೋ ಒಂದೇ ಕಾರಣಕ್ಕೆ ನಿಮ್ಮನ್ನ ಇಷ್ಟೊತ್ತು ಇಲ್ಲಿ ನಿಲ್ಲಕ್ ಬಿಟ್ಟಿರೋದು. ನಾವ್ ಅವಾಗ್ಲೇ ಹಂಗೆ. ಈಗ ಕೇಳ್ಬೇಕಾ? ಮುಖ ನೋಡೇ ಜಾತಕ ಹೇಳ್ಬಿಡ್ತೀನಿ. ಇನಾಗ್ರೇಷನು ಇಲ್ಲ, ಎಂಥದೂ ಇಲ್ಲ. ಸೀದಾ ಹೇಗ್ ಬಂದ್ರು ಹಾಗೆ ಹೋಗ್ತಾ ಇರ್ಬೇಕು. ಅಕ್ಕ, ನಾವು ಮೊದ್ಲು ಮಾಡಿದ ತಪ್ಪು ನಮ್ಮ ಮನ್ಸಲ್ಲಿ ಇಟ್ಕೊಂಡು ಈಗೇನಾದ್ರು ನೀವು ನೋ ಅಂದ್ಬಿಟ್ರೆ ನಮಗ್ ಸಿಕ್ಕಾಪಟ್ಟೆ ನಿರಾಸೆ ಆಗ್ಬಿಡ್ತಕ್ಕ. ಇನ್ಮೇಲೆ ಇವ್ರನ್ನೆಲ್ಲ ಯಾವ ಹುಡುಗಿನ ಕಣ್ಣೆತ್ತು ನೋಡಲ್ಲ ಅಕ್ಕ. ಒಳ್ಳೆ ಹುಡುಗರಾಗಿರ್ತೀವಕ್ಕ, ಆದ್ರೆ ಆಗಲ್ಲ ಅಂತ ಮಾತೇ ಹೇಳ್ಬೇಡಿ. ನನಗಿರೋ ಫೇಮ್ಗೆ ಜನರ ಹತ್ರ ಚಪ್ಪಾಳೆ ಹೊಡ್ಸೋಕ್ಕೂ ಗೊತ್ತು, ಅದೇ ತರ ಅದೇ ಕೈಲಿ ಕಲ್ಲೊಡ್ಸೋಕ್ಕೂ ಗೊತ್ತು. ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಒಂದೇ ಒಂದು ವಿಸಿಲು ಕಲ್ಲಿ ತುಂಬಾ ಜನರನ್ನ ಸೇರಿಸ್ಬಿಡ್ತೀನಿ. ಮಕ್ಳು ಕಳ್ರು ಬಂದ್ರು ಅಂತ ಗುಲ್ಲೆ ಬಸ್ಬಿಡ್ತೀವಿ. ಅಕ್ಕ ಅಂತೆ ಅಕ್ಕ, ಪೊರ್ಕೆ ಸೌಟು ಅದು ಇದು ಅಂತ ಆಂಟಿ ಕೈಲಿ ಸಿಕ್ಕಿದ್ರಲ್ಲೆಲ್ಲ ಧರ್ಮದ ಕೊಡ್ಸ್ಬಿಡ್ತೀನಿ ಅಷ್ಟೇ. ಅಷ್ಟೇ ಅಲ್ಲ, ಅದನ್ನೆಲ್ಲ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಬಿಡ್ತೀವಿ. ಏಯ್, ಇನ್ನೂ ಏನ್ ಮುಖ ನೋಡ್ತಾ ಇದ್ದೀರಾ? 3 ಸಲ ಚಿಟ್ಕೆ ಹೊಡೆಯೋಷ್ಟರಲ್ಲಿ ಜಾಗ ಖಾಲಿ ಮಾಡಿಲ್ಲ ಅಂದ್ರೆ ವಿಸಿಲ್ ಹಾಕೋ ಗ್ಯಾರಂಟಿ. ಟಿಚ್ಕ್ಯಾ ಟಿಚ್ಕ್ಯಾ ಹೆಂಗೆ ನಮ್ ಟಿಚ್ಕ್ಯಾ? ನೀನ್ ಅವಾಗ್ಲೇ ಹಂಗೆ, ಈಗ ಕೇಳ್ಬೇಕಾ? ಟಿಚ್ಕ್ಯಾ ರಾಣಿ. ಈ ಅಮ್ಮ ಅಂದ್ರೆ ಏನ್ ತಮಾಷೆನಾ? ಅಲ್ಲ, ಇವಳು ನನಗೆ ಹೇಳ್ದೆ ಹೇಗೆ ಲೀವ್ ತಗೊಂಡ್ಲು? ಯಾವಾಗ ಲೀವ್ ಬೇಕಿದ್ರು 3 ದಿನದಿಂದ ಪ್ರಿಪರೇಷನ್ ಮಾಡಿ ನನ್ನ ತಲೆ ತಿಂದು ಅಪ್ರೂವಲ್ ತಗೊಂತಿಲ್ಲ. ಆದ್ರೆ ಇವತ್ತು ಯಾಕೆ ಹೀಗೆ ಮಾಡಿದ್ಲು? ಸಾರ್ಥಕ್ಕೆ ಕೇಳಿದ್ರೆ ನನಗೆ ಹೇಳಿದಳೆ ಬಿಡಿ ಅಂದ್ಬಿಟ್ರು. ಕಾಂತ ಕಾಲ್ ಮಾಡಿದಾಗ ರಿಸೀವ್ ಮಾಡಿಲ್ವಂತೆ. ಜಸ್ಟ್ ಹೋಪ್ ಶಿ ಇಸ್ ಫೈನ್. ಅಲ್ಲ, ನಾನು ಯಾಕೆ ಇವಳ ಬಗ್ಗೆ ಇಷ್ಟೊಂದು ಕೇರ್ ಮಾಡ್ತಿದ್ದೀನಿ? ಅದು ಒಳ್ಳೆ ಅವಳು ಓಕೆನಾ ಅಂತ ನನಗೆ ಯಾಕೆ ಅನ್ನಿಸ್ಬೇಕು? ನಾನು ಯಾಕೆ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀನಿ?